ಹಲೋ ಹಾಯ್ ನಮಸ್ಕಾರ ಸ್ನೇಹಿತರೆ, ಗೌರ್ಮೆಂಟ್ ಜಾಬ್ ಯೂಟ್ಯೂಬ್ ಚಾನಲ್ಗೆ ಸುಸ್ವಾಗತ. ಈಗಾಗಲೇ ನಾನು KPSC ಕರೆದಿರುವಂತಹ PDO ಅಡ್ಮಿಟ್ ಕಾರ್ಡ್ ಬಗ್ಗೆ ತಿಳಿಸ್ಕೊಟ್ಟಿದ್ದೀನಿ. ಹಾಗೆ ಮತ್ತೆ WCD ಅಂಗನವಾಡಿ ಕಾರ್ಯಕರ್ತರ ಬಗ್ಗೆ ಏನು ಅಂಗನವಾಡಿ ಟೀಚರ್ ಜಾಬ್ ಕರೆದಿದ್ರು ಅದ್ರ ಕೂಡ ತಿಳಿಸ್ಕೊಟ್ಟಿದ್ದೀನಿ ಸ್ನೇಹಿತರೆ. ಹಾಗೆ ನೀವು ಇನ್ನಷ್ಟು ಮಾಹಿತಿ ಬೇಕಾದ್ರೆ ನಮ್ಮ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಬೆಲ್ ಬಟನ್ನ ಪ್ರೆಸ್ ಮಾಡಿ ಸ್ನೇಹಿತರೆ. ಇವತ್ತು ಬಂದು KPSC ಕರೆದಿರುವಂತಹ ಗ್ರೂಪ್ ಸಿ ಹುದ್ದೆಗಳದ್ದು ಏನು ಕರೆದಿದ್ರು ಅದ್ರದ್ದು ಎಕ್ಸಾಮ್ ಡೇಟ್ ನ ಬಿಟ್ಟಿದ್ದಾರೆ ಸ್ನೇಹಿತರೆ KPSC ಅವರು. ಅದ್ರ ಬಗ್ಗೆ ತಿಳ್ಕೊಳ್ಳೋಣ ಸ್ನೇಹಿತರೆ, ಓಕೆನಾ. ಇಲ್ಲಿ ಬಂದು ನೀವು ಸರ್ಚ್ ಮಾಡಿದ್ರೆ ಸಾಕು KPSC ಅಂತ ಹೇಳ್ಬಿಟ್ಟು ನಿಮ್ಗೆ ಡೀಟೇಲ್ ಆಗಿ ಸಿಗುತ್ತೆ ಸ್ನೇಹಿತರೆ. ಅಥವಾ ಇಲ್ಲಿ ಕೆಳಗಡೆ ಬಂದು ಗ್ರೂಪ್ ಸಿ ಅಂತ ಸರ್ಚ್ ಮಾಡಿದ್ರೆ ಸಾಕು ಸಿಗುತ್ತೆ ಸ್ನೇಹಿತರೆ. ಕರ್ನಾಟಕದ KPSC ಅಡಿಯಲ್ಲಿ ವಿವಿಧ ಇಲಾಖೆ ಖಾಲಿ ಇರುವ ಹುದ್ದೆಗಳ ಪರೀಕ್ಷೆ ದಿನಾಂಕ ಪ್ರಕಟಣೆ ಆಗಿದೆ ಸ್ನೇಹಿತರೆ. ಇನ್ನು 321 ವೇಕೆನ್ಸಿಗಳ ಕರೆದಿದ್ದರು KPSC ಗ್ರೂಪ್ ಸಿ RPC. ಓಕೆನಾ ಸ್ನೇಹಿತರೆ, ಇದು ಹೈದರಾಬಾದ್ ಕರ್ನಾಟಕದಲ್ಲ. ಹೈದರಾಬಾದ್ ಕರ್ನಾಟಕ ಬಿಟ್ಟು ಇನ್ನು ಮಿಕ್ಕಿದಂತಹ ಉಳಿದ ಕರ್ನಾಟಕದ ಪ್ರದೇಶದವರು ಅಪ್ಲೈ ಮಾಡಿರುವಂತಹ ಪೋಸ್ಟ್ ಬಗ್ಗೆ ಸ್ನೇಹಿತರೆ, ಓಕೆನಾ. ಇದ್ರದ್ದು ಎಕ್ಸಾಮ್ ಬಂದು ಕನ್ನಡ ಲ್ಯಾಂಗ್ವೇಜ್ ಟೆಸ್ಟ್ ಇರುತ್ತೆ ಸ್ನೇಹಿತರೆ. 13ನೇ ತಾರೀಕು ನವೆಂಬರ್ ಇರುತ್ತೆ. ಮತ್ತೆ ಕಾಂಪಿಟೇಟಿವ್ ಎಕ್ಸಾಮ್ ಡೇಟ್ ಬಂದು 14ನೇ ತಾರೀಕು ಇರುತ್ತೆ ಸ್ನೇಹಿತರೆ, ಓಕೆನಾ. ಇದ್ರದ್ದು ಏನು ಅಂದ್ರೆ JE ಜೂನಿಯರ್ ಇಂಜಿನಿಯರ್ ಏನು ಕರೆದಿದ್ರು ಅದ್ರ ಬಗ್ಗೆ ಇದೆ ಸ್ನೇಹಿತರೆ. ಡಿಪ್ಲೊಮಾ ಇನ್ ಸಿವಿಲ್ ಇಂಜಿನಿಯರಿಂಗ್ ಕರೆದಿದ್ದಂತಹ ಪೋಸ್ಟ್ ಬಗ್ಗೆ ಇತ್ತು ಸ್ನೇಹಿತರೆ. JE ಕರೆದಿದ್ದಂತಹ ಪೋಸ್ಟ್ಗಳದು, ಓಕೆನಾ ಸ್ನೇಹಿತರೆ. ಕನ್ನಡ ಎಕ್ಸಾಮ್ ಮತ್ತೆ ಕಾಂಪಿಟೇಟಿವ್ ಎಕ್ಸಾಮ್ ಎರಡು ಇರುತ್ತೆ 13-14 ನವೆಂಬರ್ನೇ ಇದರಲ್ಲಿ, ಓಕೆನಾ ಸ್ನೇಹಿತರೆ. ಅದ್ರದ್ದು ನೋಟಿಫಿಕೇಶನ್ ಬಿಟ್ಟಿದ್ದಾರೆ, ಚೆಕ್ ಮಾಡ್ಕೊಳ್ಳಿ ಸ್ನೇಹಿತರೆ. ಆ ನೋಟಿಫಿಕೇಶನ್ ಪ್ರಕಾರನೇ ನೀವು ಇದನ್ನ ಮಾಡ್ಬೇಕಾಗಿರುತ್ತೆ, ಹೋಗಿ ಎಕ್ಸಾಮ್ ನ ಬರಿಬೇಕಾಗಿರುತ್ತೆ, ಓಕೆನಾ. ಇಲ್ಲಿ ನೋಡಿದ್ರೆ ನೋಟಿಫಿಕೇಶನ್ ಇಷ್ಟೊಂದು ಏನಿದು ಅಂತ ನಿಮಗೆ ಕನ್ಫ್ಯೂಸ್ ಆಗಬಹುದು. ಸೊ ಅದಕ್ಕೆ ನಾನು ನಿಮಗೆ ಡೀಟೇಲ್ ಆಗಿ ಇದನ್ನ ಎಕ್ಸ್ಪ್ಲೇನ್ ಮಾಡ್ತೀನಿ ಸ್ನೇಹಿತರೆ. ಯಾವುದೇ ರೀತಿಯ ಸ್ಕಿಪ್ ಮಾಡದೆ ಹಾಗೆ ನೀವು ಈ ವಿಡಿಯೋನ ನೋಡಿ ಸ್ನೇಹಿತರೆ, ಓಕೆನಾ. ಇಲ್ಲಿ ನೋಡಿ, ಆಯೋಗದಿಂದ ಅಧಿಸೂಚನೆಸಲಾದ ವಿವಿಧ ಉದ್ಯೋಗಗಳ ನೇಮಕಾತಿ ಸಂಬಂಧ ಪರೀಕ್ಷಾ ವೇಳಾಪಟ್ಟಿ, ಓಕೆನಾ ಸ್ನೇಹಿತರೆ. ಅಧಿಸೂಚನೆ ಸಂಖ್ಯೆ ಮತ್ತು ದಿನಾಂಕ, ಇಲ್ಲಿ ಅಧಿಸೂಚನೆ ಸಂಖ್ಯೆ ಮತ್ತು ದಿನಾಂಕ ಹಾಗೂ ಹುದ್ದೆ ಪಾದನಾಮ ಮತ್ತು ನಿಗದಿಪಡಿಸಿದ ಪರೀಕ್ಷೆ ದಿನಾಂಕ ಅಂತ ಹೇಳ್ಬಿಟ್ಟು ಕೊಟ್ಟಿದ್ದಾರೆ ಸ್ನೇಹಿತರೆ, ಓಕೆನಾ. ಅಧಿಸೂಚನೆ ಸಂಖ್ಯೆಯಲ್ಲಿ ನೀವು ನೋಟಿಫಿಕೇಶನ್ ನಂಬರ್ ಮತ್ತೆ ಡೇಟ್ ಅನ್ನ ನೋಡ್ಬೇಕಾಗಿರುತ್ತೆ ಸ್ನೇಹಿತರೆ. ನೋಟಿಫಿಕೇಶನ್ ನಂಬರ್ ನಿಮ್ದು KPSC ಗ್ರೂಪ್ ಸಿ ಏನು JE ಇತ್ತು, ಇಲ್ಲಿ ಬಂದು ನೀವು ಅಫಿಷಿಯಲ್ ನೋಟಿಫಿಕೇಶನ್ ಅಂತ ಇದನ್ನ ಕ್ಲಿಕ್ ಮಾಡಿದ್ರೆ ಸಾಕು, ನಿಮ್ಗೆ ಇಲ್ಲಿ ಮೇಲೆ ಬಂದು ಅಧಿಸೂಚನೆ ಇದೆ. ಅಧಿಸೂಚನೆಯಲ್ಲಿ ಮೇಲ್ಗಡೆ ನೋಡಿ PSC 503 RTB 2 2023-24 3494 15/3/2024 ದಿನಾಂಕದ್ದು, ಓಕೆನಾ. ಈ ಒಂದು ಸಂಖ್ಯೆನ ನೀವು ಜ್ಞಾಪಕದಲ್ಲಿಟ್ಕೊಳ್ಳಿ ಸ್ನೇಹಿತರೆ. ಅದ್ರ ಪ್ರಕಾರನೇ ನೀವು ಇಲ್ಲಿ ನೋಟಿಫಿಕೇಶನ್ ಚೆಕ್ ಮಾಡಬೇಕಾಗಿರುತ್ತೆ, ಓಕೆನಾ. ನೋಡಿ, PSC 1 RTB 2023, ಓಕೆನಾ. 13/3/2024 ಕರೆದಿರೋಂಥದ್ದು ಇದು ಹುದ್ದೆ ನೇಮ ಏನಂದ್ರೆ ಕಾರ್ಖಾನೆಗಳನ್ನು ಬೆರಳಚ್ಚುಗಾರು ಕೈಗಾರಿಕಾ ಸುರಕ್ಷತೆ ಮತ್ತು ಸ್ವಾಸ್ಥ್ಯ ಇಲಾಖೆಯನ್ನು ಕರೆದಿರುವಂತ ಸಹಾಯಕ ನಿರ್ದೇಶಕರು 3 ಹುದ್ದೆಗಳು ಕರೆದಿದ್ರು. ಉಳಿಕೆ ಮೂಲ ಹೊಂದಿದ್ದು 18/9/2024 ನಿಮಗೆ ನಿರ್ದಿಷ್ಟ ಪರೀಕ್ಷೆಯನ್ನು ಕರೆದಿದ್ದಾರೆ ಸ್ನೇಹಿತರೆ. ಅಂತರ್ಜಾಲ ನಿರ್ದೇಶನಾಲಯದ ಭೂ ವಿಜ್ಞಾನಿ, ಓಕೆನಾ ಸ್ನೇಹಿತರೆ. ಇದು ಸಿವಿಲ್ ಇಂಜಿನಿಯರ್ ಏನು JE ಕರೆದಿದ್ರು ಅದ್ರದ್ದೇ ಇದು 10 ಹುದ್ದೆಗಳು ಕರೆದಿದ್ರಲ್ಲ, ಇದು 19/9/2024 ಎಕ್ಸಾಮ್ ಇದೆ ಸ್ನೇಹಿತರೆ, ನಿರ್ದಿಷ್ಟ ಪರೀಕ್ಷೆ. ಅದ ನಂತರ ಜಲ ಸಂಪನ್ಮೂಲ ಇಲಾಖೆಯಲ್ಲಿನ ಸಹಾಯಕ ಇಂಜಿನಿಯರ್, ಓಕೆನಾ. ಅಸಿಸ್ಟೆಂಟ್ ಇಂಜಿನಿಯರ್ ಏನು ಕರೆದಿದ್ದಾರೆ, ಸಹಾಯಕ ಇಂಜಿನಿಯರ್ ಮೆಕ್ಯಾನಿಕಲ್ ಅಂತ ಕೊಟ್ಟಿದ್ದಾರೆ ಸ್ನೇಹಿತರೆ. ಮೆಕ್ಯಾನಿಕಲ್ ವಿಭಾಗ 1 10 ಹುದ್ದೆಗಳು, ಉಳಿಕೆ ಮೂಲ ವೃಂದ. ಇದು 26ನೇ ತಾರೀಕು ನಿಮಗೆ ಗುರುವಾರ 26ನೇ ತಾರೀಕು 9ನೇ ತಿಂಗಳು 2024 ನಿಮಗೆ ಎಕ್ಸಾಮ್ ಇರುತ್ತೆ ಸ್ನೇಹಿತರೆ. ಅದಾದ ನಂತರ ನಿಮಗೆ ಸಹಾಯಕ ನಿರ್ದೇಶಕರದ್ದು ಮತ್ತೆ ಇನ್ನೊಂದು ಉಳಿದ ಮೂಲ ವೃಂದದ್ದು 7 ಹುದ್ದೆಗಳದ್ದು ಏನಿದೆ ಅದು 27ನೇ ತಾರೀಕಿದೆ ಸ್ನೇಹಿತರೆ, ಓಕೆನಾ. ಭೂಮಾಪನ ಕಂದಾಯ ವ್ಯವಸ್ಥೆ ಮತ್ತು ಭೂ ದಾಖಲೆಗಳ ಇಲಾಖೆಯಲ್ಲಿ ಭೂ ದಾಖಲೆಗಳನ್ನು ಸಹಾಯಕ ನಿರ್ದೇಶಕರು 24 ಹುದ್ದೆಗಳು ಏನು ಕರೆದಿದ್ದಾರೆ ಅದು 5/10/2024 ಇದೆ ಸ್ನೇಹಿತರೆ, ಓಕೆನಾ. ಬೃಹತ್ ಬೆಂಗಳೂರು ಮಹಾನಗರ ಪಾಲಿಕೆಯಲ್ಲಿ ಸಹಾಯಕ ಇಂಜಿನಿಯರ್ ಸಿವಿಲ್, ಓಕೆನಾ ಸ್ನೇಹಿತರೆ. BBMP ಯಲ್ಲಿ ಸಿವಿಲ್ ಇಂಜಿನಿಯರ್ ಸಹಾಯಕ ಜೂನಿಯರ್ ಇಂಜಿನಿಯರ್ ಆಗಿ ಇದನ್ನ ಮಾಡೋದಕ್ಕೆ ಅದನ್ನ ಕರೆದಿರುವಂತದ್ದು 6/10/2024 ಸ್ನೇಹಿತರೆ. ಅವತ್ತಿನ ಡೇಟ್ ಅಲ್ಲಿ ಈ ಎಕ್ಸಾಮ್ ನ ಕಟ್ಟಿರ್ತಾರೆ ಸರ್, ಓಕೆನಾ.
PSC 1RTB 2023 13/3/2024 ಅಂತರ್ಜಾಲ ನಿರ್ದೇಶನಾಲಯದ ಭೂವಿಜ್ಞಾನಿ ಹೈದರಾಬಾದ್ ಕರ್ನಾಟಕ ರೀಜನ್. ಇದಿಷ್ಟು ನಿಮಗೆ RPC, ಇದು ಉಳಿಕಾ ಮೂಲ ವೃಂದ ಅಂತ ಏನಿದೆ ಇದು RPC ಕರೆದಿದ್ದು. ಇದು ಇವಾಗ ಹೇಳೋದು ಹೈದರಾಬಾದ್ ಸೇಮ್ ಎಲ್ಲಾ ಪೋಸ್ಟ್ಗಳು ಸೇಮ್, ಆದ್ರೆ ಹೈದರಾಬಾದ್ ಮತ್ತೆ RPC ಅಂತ ಕೂಡ ಸಪರೇಟ್ ಮಾಡಿರ್ತಾರೆ ಅಷ್ಟೇ. ಅವು ಎರಡಕ್ಕೂ ಸಪರೇಟ್ ಎಕ್ಸಾಮ್ಸ್ ಇರುತ್ತೆ ಸ್ನೇಹಿತರೆ. ಓಕೆನಾ. ಹೈದರಾಬಾದ್ ಕರ್ನಾಟಕ ವೃಂದದ್ದು 21/10/2024 ಸೋಮವಾರ ಇರುತ್ತೆ ಸ್ನೇಹಿತರೆ. ಅದಾದ ನಂತರ ಕಾರ್ಖಾನೆಗಳಲ್ಲಿ ಸಹಾಯಕ ನಿರ್ದೇಶಕರಾಗಿ 2 ಹುದ್ದೆಗಳು ಏನ್ ಕರೆದಿದ್ರು ಅದು 22/10/2024 ಇರುತ್ತೆ ಸ್ನೇಹಿತರೆ. ಆಮೇಲೆ ಭೂಮಾಪಕ ಭೂ ದಾಖಲೆ ಸಹಾಯಕ ನಿರ್ದೇಶಕರು 3 ಹುದ್ದೆಗಳು, ಇದು 23/10/2024 ಇರುತ್ತೆ ಸ್ನೇಹಿತರೆ. ಆಮೇಲೆ BBMPಯಲ್ಲಿ ಸಿವಿಲ್ಗೆ ಏನ್ ಕರೆದಿದ್ರು ಹೈದರಾಬಾದ್ ಕರ್ನಾಟಕ ರೀಜನ್ ಅವ್ರಿಗೆ ಅವ್ರದ್ದು 24/10/2024 ಇರುತ್ತೆ. ಕೈಗಾರಿಕೆ ಮತ್ತು ವಾಣಿಜ್ಯ ಇಲಾಖೆಯ ಸಹಾಯಕ ನಿರ್ದೇಶಕರಾಗಿ 3 ಹುದ್ದೆಗಳನ್ನ ಕರೆದಿದ್ರು ಹೈದರಾಬಾದ್ ರೀಜನ್ ಅವ್ರದ್ದು, ಅದು 25/10/2024 ಇರುತ್ತೆ. ಓಕೆನಾ. ಇದಾದ ನಂತರ ನೀವು PSC 1RTB 2024 ಇಲ್ಲಿ ಜಲ ಸಂಪನ್ಮೂಲ ಇಲಾಖೆಯಿಂದ ಸಹಾಯಕ ಇಂಜಿನಿಯರ್ ಸಿವಿಲ್ ವಿಭಾಗ 1 90 ಹುದ್ದೆಗಳನ್ನ ಕರೆದಿರಲ್ಲ, ಅದ್ರದ್ದು ಬಂದು 26/10 ಇದೆ. ಇಲ್ಲಿ ಬಂದು ನೀವು ಇನ್ನೊಂದು ಚೆಕ್ ಮಾಡಿದ್ರೆ PSC 1RTB 3/2023 15/3/2024 ಆಯುಷ್ ಇಲಾಖೆಯಿಂದ ಹೋಮಿಯೋಪತಿ ಸಹಾಯಕ ಸಂಪನ್ಮೂಲ ಅಟಾನಮಿ 1 ಹುದ್ದೆಗಳನ್ನ ಏನ್ ಕರೆದಿದೆ ಅದು 29 ಕರೆದಿದ್ದಾರೆ ಕನ್ನಡ ಭಾಷೆ ಪರೀಕ್ಷೆ. ಓಕೆನಾ. ಅದಾದ ನಂತರ 30 ಸ್ಪರ್ಧಾತ್ಮಕ ಪರೀಕ್ಷೆ ಇರುತ್ತೆ. ಓಕೆನಾ. ಅದಾದ ನಂತರ ನಿಮಗೆ PSC 1RTB 2023 ಇದು ಕೈಗಾರಿಕಾ ಮತ್ತು ವಾಣಿಜ್ಯ ಇಲಾಖೆ 20 ಹುದ್ದೆಗಳು ಉಳಿಕ ಮೂಲರಿಂದ, ಇದು ಒಂದು 10/11/2024 ಇರೋದು ಸ್ನೇಹಿತರೆ. ಅದಾದ ನಂತರ ಇಲ್ಲಿದೆ ನೋಡಿ ಸ್ನೇಹಿತರೆ PSC 503RTB 2023-24 3494. ಈ 3494 ಏನ್ ಹೇಳಿದೆ ಇಲ್ಲಿ ನಾನು, ಈ ಒಂದು ಗ್ರೂಪ್ ಸಿ ಹುದ್ದೆಗಳದು. ಓಕೆನಾ ಸ್ನೇಹಿತರೆ. ಗ್ರೂಪ್ ಸಿ ಹುದ್ದೆಗಳು ಜೂನಿಯರ್ ಇಂಜಿನಿಯರ್, ಕಿರಿಯ ಇಂಜಿನಿಯರ್ ಸಿವಿಲ್, ಕಿರಿಯ ಇಂಜಿನಿಯರ್ ಜಲ ಸಂಪನ್ಮೂಲ ಇಲಾಖೆಗೆ ಕರೆದಿರುವಂತದ್ದು ಮತ್ತೆ ಸಾಮಾಜಿಕ ಗ್ರಂಥಾಲಯಕ್ಕೆ ಕರೆದಿರುವಂತದ್ದು 313 ಪೋಸ್ಟ್ಗಳು ಕರೆದಿದ್ದಂಥದ್ದು. ಓಕೆನಾ ಸ್ನೇಹಿತರೆ. ಅದ್ರ ಬಗ್ಗೆ ಇಲ್ಲಿದೆ 313 ಪೋಸ್ಟ್ ನೋಡಿ, 313 ಪೋಸ್ಟ್ ಪದವಿ ಪೂರ್ವ ವಿದ್ಯಾರ್ಥಿ ವಿವಿಧ ಇಲಾಖೆಯನ್ನು ವಿವಿಧ ಗ್ರೂಪ್ ಸಿ ಹುದ್ದೆಗಳಿಗೆ. ಓಕೆನಾ ಸ್ನೇಹಿತರೆ. 13/11/2024 ಕನ್ನಡ ಭಾಷಾ ಪರೀಕ್ಷೆ ಇರುತ್ತೆ, 14 ಸ್ಪರ್ಧಾತ್ಮಕ ಪರೀಕ್ಷೆ ಇರುತ್ತೆ ಸ್ನೇಹಿತರೆ. ಓಕೆನಾ. 14 ಸ್ಪರ್ಧಾತ್ಮಕ ಪರೀಕ್ಷೆ ಇರುತ್ತೆ. ಮತ್ತೆ PSC 504RTB 2023-24 3495 ಇದು ಪದವಿ ಪೂರ್ವ ಸೇಮ್ ಹೈದರಾಬಾದ್ ಕರ್ನಾಟಕ ರೀಜನ್. ಇದನ್ನ ಜ್ಞಾಪಕದಲ್ಲಿ ಇಟ್ಕೊಳ್ಳಿ ಸ್ನೇಹಿತರೆ. ಉಳಿಕಾ ಮೂಲ ವೃಂದ ಮತ್ತೆ ಹೈದರಾಬಾದ್ ಕರ್ನಾಟಕ ರೀಜನ್. ಹೈದರಾಬಾದ್ ಕರ್ನಾಟಕ ರೀಜನ್ ಬಂದು 21/11/2024 ಇದೆ ಕನ್ನಡ ಭಾಷಾ ಪರೀಕ್ಷೆ. ಓಕೆನಾ. 22ನೇ ತಾರೀಕು ನಿಮಗೆ ಸ್ಪರ್ಧಾತ್ಮಕ ಪರೀಕ್ಷೆ ಇರುತ್ತೆ. ಓಕೆನಾ ಸ್ನೇಹಿತರೆ. ಅದಾದ ನಂತರ ನಿಮಗೆ ಅಧಿಸೂಚನೆ ಹೊರಡಿಸಬೇಕಾಗಿರುವುದು ಕರ್ನಾಟಕ ರಾಜ್ಯ ಲೆಕ್ಕ ಪರಿಶೋಧನಾ ಮತ್ತು ಲೆಕ್ಕಪತ್ರ ಇಲಾಖೆ ಸಹಾಯಕ ನಿರ್ದೇಶಕರದು ಮತ್ತು ಲೆಕ್ಕ ಪರಿಶೋಧನಾ ಗ್ರೂಪ್ ಬಿ 15 ಹುದ್ದೆಗಳು ಹೈದರಾಬಾದ್ ಕರ್ನಾಟಕ ರೀಜನ್ದು 10ನೇ ತಾರೀಕು 2024 10/12/2024 13/12/2024 ನಿಮಗೆ ಅಧಿಸೂಚನೆ ಹೊರಡಿಸಬೇಕಾಗಿರುತ್ತದೆ ಅಂತ ಹೇಳ್ಬಿಟ್ಟು ಕೊಟ್ಟಿದ್ದಾರೆ. ಲೆಕ್ಕ ಪರಿಶೋಧನಾ ಲೆಕ್ಕಪತ್ರಿಕೆ ಅಂತ ಹೇಳಿದ್ರೆ ವಿಲೇಜ್ ಅಕೌಂಟೆಂಟ್. ಓಕೆನಾ ಸ್ನೇಹಿತರೆ. ಇದ್ರ ಬಗ್ಗೆ ನಿಮಗೆ ಗ್ರೂಪ್ ಎ ಮತ್ತು ಗ್ರೂಪ್ ಬಿ ಈ ಎರಡು ಏನಿದೆ ಈ ಎರಡು ಪರೀಕ್ಷೆ ಮುಖ್ಯ ಪರೀಕ್ಷೆದ್ದು 15 ಹುದ್ದೆಗಳ ಮುಖ್ಯ ಪರೀಕ್ಷೆ ಮತ್ತೆ 97 ಹುದ್ದೆಗಳ ಮುಖ್ಯ ಪರೀಕ್ಷೆ ಈ ಎರಡೂ ಕೂಡ ನಿಮಗೆ 15 ಹುದ್ದೆಗಳ ಹೈದರಾಬಾದ್ ಕರ್ನಾಟಕದ ಬಂದು 10ರಿಂದ 13ನೇ ತಾರೀಕಲ್ಲಿ ಬಿಡ್ತಾರೆ ಸ್ನೇಹಿತರೆ ಡಿಸೆಂಬರ್ ಅಲ್ಲಿ. ಮತ್ತೆ ಇನ್ನೊಂದು ಬಂದು ಇದು ಸೇಮ್ ಲೆಕ್ಕಾಧಿಕಾರಿ ವಿಲೇಜ್ ಅಕೌಂಟೆಂಟ್ ಏನಿದೆ ಆ ಎಕ್ಸಾಮ್ ಮುಗಿದ ಮೇಲೆ ಮುಖ್ಯ ಪರೀಕ್ಷೆ. ಓಕೆನಾ. ಈಗಾಗಲೇ ಒಂದು ಎಕ್ಸಾಮ್ ಇದೆ, ಅದು ಬಂದು ಈ ಸೆಪ್ಟೆಂಬರ್ ಅಲ್ಲಿ ಒಂದು ಎಕ್ಸಾಮ್ ಇದೆ. ಆ ಎಕ್ಸಾಮ್ ಮುಗಿದ ನಂತರ ಈ ಎಕ್ಸಾಮ್ ಮೇನ್ ಎಕ್ಸಾಮ್ ಬಂದು ನಿಮಗೆ 17ನೇ ತಾರೀಕಿಂದ ಹಿಡಿದು 20ನೇ ತಾರೀಕಲ್ಲಿ ನಿಮಗೆ ಅಧಿಸೂಚನೆಯನ್ನು ಬಿಡ್ತಾರೆ ಸ್ನೇಹಿತರೆ. ಆಗ ಮತ್ತೆ ನಿಮಗೆ ಇದ್ರ ಬಗ್ಗೆ ತಿಳಿಸ್ಕೊಡ್ತೀನಿ. ಸೊ ಈವರೆಗೂ ಏನು ನಿಮ್ಮ KPSC ಗ್ರೂಪ್ ಸಿ ಕರೆದಿರುವಂತಹ JE ಇದು ಕರೆದಿದ್ದಾರೆ ಸ್ನೇಹಿತರೆ. JE ಇದು ಈ ಒಂದು 2 ಏನಿದಾವೆ ಉಳಿಕೆ ಮೂಲದಿಂದ ಮತ್ತೆ ಹೈದರಾಬಾದ್ ಕರ್ನಾಟಕ ವೃಂದದ್ದು ಈ ಎರಡೂ ನೀವು
ಎಕ್ಸಾಮ್ ಡೇಟ್ 13, 14 ಮತ್ತು 21, 22ಕ್ಕೆ ಇದೆ ಸ್ನೇಹಿತರೆ, ಕನ್ನಡ ಭಾಷಾ ಪರೀಕ್ಷೆ ಮತ್ತು ಸ್ಪರ್ಧಾತ್ಮಕ ಪರೀಕ್ಷೆ. ಇದನ್ನು ನೀವು ಚೆಕ್ ಮಾಡ್ಕೊಳ್ಳಿ. ಹಾಗೆ ಚೆನ್ನಾಗಿ ಓದಿ ಬರೆದು ಬನ್ನಿ ಸ್ನೇಹಿತರೆ. ಎಲ್ಲರೂ ನಿಮಗೆ ಒಳ್ಳೇದಾಗ್ಲಿ. ಆಲ್ ದ ಬೆಸ್ಟ್. ಧನ್ಯವಾದಗಳು. ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸ್ನೇಹಿತರೆ. ಧನ್ಯವಾದಗಳು.